हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತೆಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸಂಕ್ರಾಂತಿಯ ಭವಿಷ್ಯ 2026 ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವ ರೀತಿಯಲ್ಲಿ ಇರುತ್ತೆ ಮತ್ತು ಯಾವ ರಾಶಿಗೆ ಅನುಕೂಲ ಇದೆ, ಅನಾನುಕೂಲ ಇದೆ, ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈ ದಿನ ನಾವು ನೋಡೋಣ. ಸೊ ಈ ಒಂದು ಸಂಕ್ರಾಂತಿ ಭವಿಷ್ಯ 2026 ಎಲ್ಲರಿಗೂ ಆ ಸೂರ್ಯ ಭಗವಾನ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಾಗಿ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಸಂತೋಷಪೂರ್ವಕವಾಗಿ ಈ 2026 ಮತ್ತು ಭವಿಷ್ಯದ ದಿನಗಳು ಒಳ್ಳೆಯದಾಗಿರಲಿ, ಮಾತುಗಳಿಂದ ಮತ್ತು ನಿಮ್ಮ ಕಾರ್ಯಗಳಿಂದ ಸದಾ ಯಶಸ್ವಾಗಲಿ ಅಂತಲೇ ಹೇಳಬಹುದು. ಸೊ ಬನ್ನಿ ಹಾಗಾದರೆ ಈ 2026 ಸಂಕ್ರಾಂತಿ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು 2026 ಸಂಕ್ರಾಂತಿ ಅಂದರೆ ಈ 15ನೇ ತಾರೀಕಿನಿಂದ ಈ 31ರವರೆಗೂ ಅಂದರೆ ಜನವರಿ 31ರವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಪರಿಹಾರಗಳು ದ್ವಾದಶ ರಾಶಿಗಳಿಗೆ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವು ಗ್ರಹಗಳ ಸ್ಥಿತಿಗಳು ಮತ್ತು ಈ ಒಂದು ಜನವರಿ ತಿಂಗಳಲ್ಲಿ ಇರತಕ್ಕಂಥ ಪ್ರಮುಖ ಹಿಂದೂ ಧಾರ್ಮಿಕ ಹಬ್ಬಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ಸಂಕ್ರಾಂತಿ ಭವಿಷ್ಯ 2026 ಗ್ರಹಗಳ ಒಂದು ಸ್ಥಿತಿ ಅಂತ ನೋಡೋದಾದರೆ 15ರಿಂದ 31ರವರೆಗೂ ಅಂದರೆ ಯಾವೆಲ್ಲ ಗ್ರಹಗಳು ಎಲ್ಲಿದೆ ಅಂತ ನೋಡೋದಾದರೆ, ಮೊದಲನೆಯದ್ದು ದೀರ್ಘಕಾಲದ ಸಂಚಾರ ಮಾಡುವಂತಹ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು 15ನೇ ತಾರೀಕು ಚಂದ್ರ ನಿಮಗೆ ವೃಶ್ಚಿಕ ರಾಶಿಯಲ್ಲಿದ್ದಾರೆ, ಬುಧ ಮತ್ತು ಕುಜ ಧನುಷ್ ರಾಶಿಯಲ್ಲಿದ್ದಾರೆ, ರವಿ ನಿಮಗೆ ಈ ದಿನದಿಂದ ಮಕರ ರಾಶಿಯಲ್ಲಿ ಬರುವಂಥವರಾಗಿದ್ದಾರೆ. ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಅಂದರೆ ಸೂರ್ಯ ಯಾವ ರಾಶಿಯಲ್ಲಿರುತ್ತಾರೆ ಆ ಒಂದು ತಿಂಗಳು ಸಂಕ್ರಾಂತಿ ಅಂತಲೇ ಕರೆಯಲಾಗುತ್ತೆ. ಈಗ ಮಕರಕ್ಕೆ ಬಂದಿರೋದ್ರಿಂದ ಮಕರ ಸಂಕ್ರಾಂತಿ ಅನ್ನಲಾಗುತ್ತೆ. ನೆಕ್ಸ್ಟು ಕುಂಭ ರಾಶಿಗೆ ಬಂದರೆ ಕುಂಭ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ರೀತಿಯಲ್ಲಿ ಇಲ್ಲಿ ಶುಕ್ರ ರವಿ ಒಂದು ಕಾಂಬಿನೇಷನ್ ಇದೆ. ತದನಂತರ ಏನಾಗುತ್ತೆ 19 ಅಂದರೆ 19ನೇ ತಾರೀಕಿನಲ್ಲಿ ಇಲ್ಲಿ ಧನುಷ್ ರಾಶಿಯಲ್ಲಿ ಇರ್ತಕ್ಕಂಥ ಕುಜ ಮತ್ತು ಬುಧ 19ನೇ ತಾರೀಕು ಒಟ್ಟಿಗೆ 5 ಗ್ರಹಗಳು ಈ ಒಂದು ಮಕರ ರಾಶಿಯಲ್ಲಿ ಇರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಚಂದ್ರ ಮತ್ತೆ ನಿಮಗೆ ಹಾಗೆ ಕಂಟಿನ್ಯೂ ಆಗ್ತಾರೆ. ಬಟ್ ಶುಕ್ರ ಬುಧ ರವಿ ಕುಜ ಈ 4 ಗ್ರಹಗಳು ನಿಮಗೆ ಮಕರ ರಾಶಿಯಲ್ಲೇ 31ರವರೆಗೂ ಇರುವಂಥದ್ದಾಗುತ್ತೆ. ಅಂದರೆ 16ನೇ ತಾರೀಕು 15ಕ್ಕೆ ರವಿ ಇಲ್ಲಿ ಬಂದ್ಬಿಡ್ತಾರೆ ಮಕರ ರಾಶಿಗೆ. 16ರಿಂದ 19ರ ಒಳಗಾಗಿ ಈ ಎಲ್ಲ ಗ್ರಹಗಳು ಅಂದರೆ ಚಂದ್ರ ರವಿ ಶುಕ್ರ ಬುಧ ಕುಜ ಮಕರ ರಾಶಿಯಲ್ಲಿ ಕುಳಿತವೆ. ಅಂದರೆ ಪಂಚಗ್ರಹಗಳು ಈ ಒಂದು ಪಂಚಗ್ರಹಗಳ ಮುಖಾಂತರ ಕೆಲವು ರಾಶಿಗಳಿಗೆ ತುಂಬ ಅನುಕೂಲ ಇದೆ, ಕೆಲವು ರಾಶಿಗೆ ಅನಾನುಕೂಲ ಇದೆ. ಅದೇ ರೀತಿಯಾಗಿ ಈ ಒಂದು 15ರಿಂದ 31 ಭವಿಷ್ಯವು ತುಂಬ ಯೋಗಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಂಕ್ರಾಂತಿಯ ಭವಿಷ್ಯದಲ್ಲಿ ಈ ಒಂದು ಜನವರಿ ತಿಂಗಳು 15ರಿಂದ 31ನೇ ತಾರೀಕುವರೆಗೂ ವಿಶೇಷ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಈ ದಿನ ಸಂಕ್ರಾಂತಿ ಈ ಒಂದು ಜನವರಿ 15 2025 ಭಾನುವಾರ ಬೇರೆ ಬಂದಿದೆ. ಸೊ ಸೂರ್ಯನ ಒಂದು ದಿನ, ಸೂರ್ಯ ಭಗವಾನನ ಒಂದು ದಿನ. ಮತ್ತು ಈ ಮಕರ ಸಂಕ್ರಾಂತಿಯ ಒಂದು ವಿಶೇಷತೆ ಏನಂದರೆ ಈ ದಿನ ಏಕಾದಶಿ ದ್ವಾದಶಿ ಸಂಕ್ರಾಂತಿ 3 ಹಬ್ಬಗಳು ಒಟ್ಟಿಗೆ ಬಂದಿದೆ. ಸೊ ಒಂದು ಒಳ್ಳೆಯ ವಿಶೇಷತೆ ಅಂದರೆ ಈ ಸಂಕ್ರಾಂತಿ ಕೂಡಿದೆ. ಇನ್ನು 16ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ, ಪ್ರದೋಷ ಇದೆ. 18ನೇ ತಾರೀಕು ಮಾಘ ಅಮಾವಾಸ್ಯೆ ಮತ್ತು ಪುರಂದಾಸರ ಆರಾಧನೆ ಬರುವಂಥದ್ದಾಗುತ್ತೆ. ಅಂದರೆ ಪುರಂದಾಸರು ಆಯಾ ಮಠದಲ್ಲಿ ಆರಾಧನೆಯನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತೆ. ದಾಸರ ಪದಗಳನ್ನು ಆ ದಿನ ಅಲ್ಲಲ್ಲಿ ನಿಮಗೆ ಕೇಳಲು ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಹೊಸಪೇಟೆಯಲ್ಲಿರ್ತಕ್ಕಂಥ ಹಂಪಿ ಹತ್ತಿರ ಇರತಕ್ಕಂಥ ನದಿ ತಟದಲ್ಲಿರತಕ್ಕಂತಹ ಪುರಂದಾಸರ ಒಂದು ಜಾತ್ರೆ ಅನ್ನುವ ರೀತಿಯಲ್ಲಿ ಆರಾಧನೆಯನ್ನು
ಮಾಡಲಾಗತ್ತೆ ಅಂತಲೇ ಹೇಳ್ಬೋದು. ಆ ದಿನ ವಿಶೇಷವಾಗಿ ನೀವು ಆ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ಈ ಪುರಂದಾಸರ ಆರಾಧನೆಯನ್ನು ಮಾಡಲಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 23ನೇ ತಾರೀಕು ವಸಂತ ಪಂಚಮಿ ಇದೆ. ಈ ವಸಂತ ಪಂಚಮಿ ಅಂತ ಹೇಳೋದಾದರೆ ಸರಸ್ವತಿ ದೇವಿಗೆ ತುಂಬ ಪ್ರಿಯವಾಗಿರತಕ್ಕಂಥ ದಿನ ಹಾಗೂ ಬ್ರಹ್ಮನ ಒಂದು ಮನಸ್ಸಿನಿಂದ ಹುಟ್ಟಿರತಕ್ಕಂತಹ ದೇವಿ ಈ ಸರಸ್ವತಿ ದೇವಿ. ಈ ದಿನ ಸರಸ್ವತಿ ದೇವಿಯ ಒಂದು ಪೂಜೆ ಪುನಸ್ಕಾರಗಳು ಮಾಡಿದ್ದೇ ಆದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಜ್ಞಾನ ಸಂಪಾದನೆ ಜಾಸ್ತಿ ಆಗತ್ತೆ ಅಂತಲೇ ಹೇಳ್ಬೋದು. ಅದು ಈ ಒಂದು ಜನವರಿ 23ನೇ ತಾರೀಕಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ವಸಂತ ಪಂಚಮಿ ಮಾಘ ಅಮಾವಾಸ್ಯೆಯ ವಿಶೇಷ ಮುಂದಿನ ದಿನದಲ್ಲಿ ತಿಳಿಸ್ಕೊಡಲಾಗುತ್ತೆ. ಇನ್ನು 25 ಸಪ್ತಮಿ ತುಂಬ ವಿಶೇಷ ಕೂಡಿರ್ತಕ್ಕಂಥದ್ದು. ಆ ಒಂದು ದಿನದಲ್ಲಿ ನಾವೆಲ್ಲ ಏನು ಮಾಡಬೇಕು ಅದೆಲ್ಲವನ್ನು ತಿಳಿಸ್ಕೊಡೋಣ. ಇನ್ನು ಅದೇ ರೀತಿಯಲ್ಲಿ ಭೀಷ್ಮ ಅಷ್ಟಮಿ ಇದೆ 26ನೇ ತಾರೀಕು. ಈ ಒಂದು ಜನವರಿ 26 ಭೀಷ್ಮಾಷ್ಟಮಿ ಇದೆ, ಅವತ್ತ ರಿಪಬ್ಲಿಕ್ ಡೇನೂ ಇದೆ, ಎಲ್ಲವೂ ಒಳಗೊಂಡಿದೆ. ಇನ್ನು 29ನೇ ತಾರೀಕು ಜಯ ಏಕಾದಶಿ. ಅಂದರೆ ಈ ಜಯ ಏಕಾದಶಿ ತುಂಬ ವಿಶೇಷದಿಂದ ಕೂಡಿರುವಂಥದ್ದಾಗಿರುತ್ತೆ. ಇಲ್ಲಿ ಜಯ ಏಕಾದಶಿ ಅಂತ ಹೇಳಿದರೆ ಇದರ ಒಂದು ಪ್ರಮುಖವನ್ನು ನಿಮಗೆ ಒಂದೊಂದಾಗಿ ವಿವರಣೆಯನ್ನು ಕೊಡ್ತಾ ಹೋಗುತ್ತೆ. ಸೊ ಈ ಎಲ್ಲ ವಿಷಯಗಳನ್ನು ಅನುಗೊಂಡಂತೆ ಮತ್ತು ಗ್ರಹಗಳ ಒಂದು ಸ್ಥಾನ ಸಂಚಾರದ ಒಂದು ಒಳಗೊಂಡಂತೆ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ. ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಸಂಕ್ರಾಂತಿ ಹಬ್ಬ ಅಥವಾ ಈ ಸಂಕ್ರಾಂತಿ ಭವಿಷ್ಯ 2026 ಯಾವೆಲ್ಲ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಜನವರಿ 15ರಿಂದ 31ರವರೆಗೂ ನಿಮ್ಮನ್ನು ಆರ್ಥಿಕವಾಗಿ ತುಂಬ ಬಲಿಷ್ಠರಾಗಿಬಿಡ್ತೀರ. ಯಾರು ಸ್ಟಾಪ್ ಮಾಡಲಿಕ್ಕಾಗಲಿ, ಎಷ್ಟೇ ಶತ್ರು ಅವರಿಗೆ ದುಡ್ಡು ಹೋಗದೆ ಇರೋದನ್ನ ತಡಿತೀನಿ ಅಂತ ಏನಾದರೂ ಅವರು ದುಸ್ಸಾಹಸಕ್ಕೆ ಕೈ ಹಾಕಿದ್ದೇ ಆದಲ್ಲಿ ಮೊದಲು ಅವರಿಗೆ ಏಟ್ಬಿಡುವಂಥದ್ದಾಗುತ್ತೆ. ಅಂದರೆ ಅಷ್ಟು ನಿಮಗೆ ದುಡ್ಡು ಯಥೇಚ್ಛವಾಗಿ ಬರುವಂಥದ್ದಾಗುತ್ತೆ. ನಿಮ್ಮ ಒಂದು ಗಳಿಕೆ ಬೇರೆಯವರಿಗೆ ಒಂಥರ ಎಲ್ಲೋ ಮುಜುಗರ ಅನ್ನಿಸ್ಬೋದು, ಅಥವಾ ಏನಂತೀರ ಒಂಥರ ಏನೋ ಜಿಗುಪ್ಸೆ ರೀತಿಯಲ್ಲಿ, ಏನಪ್ಪ ಎಷ್ಟು ದುಡಿತಾನೆ ಇವನು, ಎಷ್ಟು ತರ್ತಾನೆ, ಎಷ್ಟು ದುಡ್ಡು ಬರ್ತಾ ಇದೆ, ಏನು ಲಕ್ಷ್ಮಿ ಏನು ಲಾಟ್ರಿನೇ ಹೊಡೆದು ಮನೆಯಲ್ಲೇ ಕೂತ್ಬಿಟ್ಟಿದ್ದಾಳೆ ಏನೋ, ಆ ರೀತಿಯಲ್ಲಿ ನಿಮಗೆ ಈ ಮಿಥುನ ರಾಶಿಯವರಿಗೆ ಈ 15ರಿಂದ 31ರವರೆಗೂ ದುಡ್ಡಿನ ಪ್ರಭಾವ ರೀತಿಯಲ್ಲಿ ಬರುವಂಥದ್ದಾಗಿರುತ್ತೆ. ಸುಮಾರು ಜನ ಕಮೆಂಟ್ಸಲ್ಲಿ ಹಾಕಿದ್ದೀರಾ, ಹಾಗೂ ಡೈರೆಕ್ಟಾಗಿ ತಿಳಿಸಿದ್ದೀರಾ ನಮಗೆ ನಿಮ್ಮ ಕಡೆಯಿಂದ ನಿಮ್ಮ ಒಂದು ಮಾರ್ಗದರ್ಶನ ಅಥವಾ ನಿಮ್ಮ ಒಂದು ಪರಿಹಾರದಿಂದ ನನಗೆ ಉದ್ಯೋಗ ಸಿಕ್ಕಿದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿದೆ, ವೈಯಕ್ತಿಕ ಬದುಕಿನಲ್ಲಿ ಇಂಪ್ರೂವ್ ಆಗ್ತಾ ಇದೆ, ಮದುವೆ ಯೋಗ ಕೂಡಿ ಬಂದಿದೆ, ವಾಹನ ಯೋಗ ಕೂಡಿ ಬಂದಿದೆ. ಅದೇ ರೀತಿಯಾಗಿ ನಿಮ್ಮದು ಅಂತ ಒಂದು ವೈಯಕ್ತಿಕವನ್ನು ಖುಷಿಯನ್ನು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ತುಂಬ ಸಂತೋಷ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅನ್ನೋದೇ ನಮ್ಮ ಒಂದು ಆಸೆ ಅಂತಲೇ ತಿಳ್ಕೊಳ್ಳಿ. ಇರಲಿ, ಅದು ಪಕ್ಕಕ್ಕಿಡೋಣ. ಇಲ್ಲಿ ಏನಾಗುತ್ತೆ ಅಂದರೆ ಆರ್ಥಿಕ ಮೂಲದಿಂದ ಕೆಲವು ಮಾನಸಿಕ ಸಮಸ್ಯೆಗಳೇನಿದೆಯೋ ಅದು ದೂರ ಆಗುವಂಥದ್ದಾಗತ್ತೆ. ಅಂದರೆ ನಿರಾಳತೆ, ನೆಮ್ಮದಿ ಅಂತೀವಲ್ಲ, ಅದು ಸಿಗುವಂಥದ್ದಾಗತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಈ ಒಂದು ಸಮಯದಲ್ಲಿ ಅಂದರೆ ಈ ಸಂಕ್ರಾಂತಿ 15ರಿಂದ 31ರವರೆಗೂ ಉದ್ಯೋಗದಲ್ಲಿ ಮಾತ್ರ ನಿಮಗೆ ಒಳ್ಳೆ ಬಡ್ತಿ ಸಿಗುವಂಥದ್ದಾಗ್ಬೋದು, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ನಾಯಕನಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದರೆ ನೀವೊಂದು ಟೀಮಿಗೆ ಲೀಡರ್ ಆಗುವಂಥ ಕ್ವಾಲಿಟಿ ನಿಮ್ಮಲ್ಲಿ ಇದೆ, ಆಯ್ಕೆ ಆಗ್ತೀರಾ ಮತ್ತು ನೀವು ಅದನ್ನು ನಿಭಾಯಿಸ್ತೀರಾ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲಿ ಈ 15 ದಿನದಲ್ಲಿ ನಿಮ್ಮನ್ನು ಎಲ್ಲೋ ಒಂದು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗತ್ತೆ. ಆ ಗ್ರಹಸ್ಥಿತಿಗಳ ಅನುಗುಣವಾಗಿ ಮತ್ತು ನಿಮ್ಮ ಒಂದು ಸಿದ್ಧತೆ ಅನುಗುಣವಾಗಿ ಎಲ್ಲವೂ ನಿಮಗೆ ಪ್ರವೋಕ್ ಮಾಡುವ ರೀತಿಯಲ್ಲಿ ಇರುತ್ತೆ. ಅದೇನಾಗುತ್ತಲ್ಲ, ಅದೃಷ್ಟ ಬಂದಾಗ ಬಾಗಿಲು ತಂತಾನೆ ತಗೊಳ್ಳುತ್ತಂತೆ. ಹಾಗೆ ಈಗ ಅದೃಷ್ಟ ಬರ್ತಾ ಇದೆ, ನಿಮ್ಮ ಕಷ್ಟಕ್ಕೆ ಸರಿಯಾದ ಸಮಯ ಆಗಿದೆ. ಆ ಒಂದು ಸಮಯ, ಆ ಒಂದು ಕಷ್ಟ ಎಲ್ಲವೂ ಹೋಗಲಿ, ಕಳೆದು ಹೋಗಲಿ, ಒಳ್ಳೆಯ ಸಮಯ ಮುಂದೆ ಬರುವಂಥದ್ದಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಆದರೆ ರೀತಿಯಾಗಿ ನಿಮಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಈ ಸರ್ಕಾರಿ ಉದ್ಯೋಗಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರೋ
ಈ ಒಂದು ಸಮಯದಲ್ಲಿ ಏನಾದರೂ ಸ್ವಲ್ಪ ರಿಕ್ರೂಟ್ಮೆಂಟ್ ನಡೀತಾ ಇದ್ದರೆ, ಪ್ರಯತ್ನ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇನ್ನು ಈ ಒಂದು ದಿನದಲ್ಲಿ ವ್ಯಾಪಾರ ದ್ವಿಗುಣವಾಗುವಂಥದ್ದಾಗುತ್ತೆ. ವ್ಯಾಪಾರಕ್ಕೆ ಯಾರೆಲ್ಲ ನೀವು ನಂಬಿಕೆಯಿಂದ ಬಂಡವಾಳ ಹಾಕಿರ್ತೀರೋ ಅದೆಲ್ಲ ವಾಪಸ್ ಬರುವಂಥದ್ದಾಗುತ್ತೆ. ಅಂದರೆ ಲಾಭ ಚೆನ್ನಾಗಿ ಬರುವಂಥದ್ದಾಗುತ್ತೆ. ಇನ್ನು ನೀವು ಹಿಡಿದಿರತಕ್ಕಂಥ ವ್ಯಾಪಾರ ಒಳ್ಳೆಯ ಅದೃಷ್ಟ ರೀತಿಯಲ್ಲಿ, ದ್ವಿಗುಣ ರೀತಿಯಲ್ಲಿ ಲಾಭಿನ ಅಂಶವನ್ನು ಈ ಸಮಯದಲ್ಲಿ ತೆಗೆಯುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ಪ್ರಯಾಣ ಮಾಡುವಂಥದ್ದಾಗುತ್ತೆ. ಅಂದರೆ ಕುಟುಂಬ ಸದಸ್ಯರ ಜೊತೆ ಎಲ್ಲೋ ಒಂದು ಜಾಲಿ ಟ್ರಿಪ್ ರೀತಿಯಲ್ಲಿ, ಅಥವಾ ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ವೈಯಕ್ತಿಕ ಕುಟುಂಬದ ಒಂದು ಸಮಾರಂಭಕ್ಕೆ ಹೋಗುವಂಥದ್ದಾಗ್ಬೋದು. ಒಟ್ಟಿನಲ್ಲಿ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಒಂದೆಲ್ಲೋ ದೂರದ ಪ್ರಯಾಣ ಈ ಒಂದು 15 ದಿನದಲ್ಲಿ ನಡೆಯುವಂಥದ್ದಾಗತ್ತೆ ಮಿಥುನ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ, ಕೌಟುಂಬಿಕವಾಗಿ ಕುಟುಂಬ ಸದಸ್ಯರೆಲ್ಲರೂ ನಿಮ್ಮನ್ನು ಬೆಂಬಲಿಸುವಂಥದ್ದಾಗುತ್ತೆ. ಸ್ನೇಹಿತರು ಕೂಡ ನಿಮ್ಮನ್ನು ಬೆಂಬಲಿಸುವಂಥವ್ರಾಗ್ತಾರೆ ಅಂತಲೂ ಹೇಳ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳೋದಾದರೆ, ಮಿಥುನ ರಾಶಿಯ ಜಾತಕರಿಗೆ ಶತ್ರುಗಳು ತಂತಾನೆ ಕಣ್ಮರೆ ಆಗಿಬಿಡ್ತಾರೆ. ಒಂಥರ ಶತ್ರುಗಳ ಸಂಹಾರ ಆದ ರೀತಿಯಲ್ಲಿ. ಈ ಯುದ್ಧದಲ್ಲಿ ಸಾಯಂಕಾಲ ಆದರೆ ಎಲ್ಲ ಸೋತವ್ರನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲೇನಾಗುತ್ತೆ, ನಿಮಗೆ ದಿನದಿಂದ ದಿನಕ್ಕೆ ಶತ್ರುಗಳು ಕಾಣೆ ಆಗ್ತಾ ಹೋಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ದಿನ ಬೆಳಗ್ಗೆದ್ರೆ ಅವ್ನ ಕಾಟ ಅಂತ ನೀವು ಅಂದ್ಕೊಳ್ಳೋರು ನಾಳೆ ದಿನ ಅವ್ರು ಇರೋದೇ ಇಲ್ಲ. ಅಂದರೆ ಅಷ್ಟು ಮಾಯ ಆಗೋಗ್ಬಿಡ್ತಾರೆ. ನಿಮಗೆ ಈ ಒಂದು 15 ದಿನದಲ್ಲಿ ಯಾರೆಲ್ಲ ಶತ್ರುಗಳಿದ್ದಾರೋ ಅವರೆಲ್ಲ ಕಣ್ಮರೆ. ಏನು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಅಥವಾ ನಿಮ್ಮ ಕನಸಿಗೂ ಬರಲ್ಲ, ಅಥವಾ ನಿಮ್ಮ ತಂಟೆಗೆ ಬರೋದಿಲ್ಲ ಅವರು. ಅಂದರೆ ಆ ರೀತಿಯಲ್ಲಿ ಈ ಗ್ರಹಗಳು ನಿಮಗೆ ಸಹಾಯ ಮಾಡುವಂಥದ್ದಾಗತ್ತೆ ಮಿಥುನ ರಾಶಿಯ ಜಾತಕರಿಗೆ. ಅಂದರೆ ಇಲ್ಲಿ ಶತ್ರುಗಳು ಅಂತ ಹೇಳಿದ್ರೆ ಆರ್ಥಿಕವಾಗಿ ಆಗಿರ್ಬೋದು, ಕೌಟುಂಬಿಕವಾಗಿ ಇರ್ಬೋದು, ವೈಯಕ್ತಿಕ ಬದುಕಿನಲ್ಲಾಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಯಾವ ರಂಗದಲ್ಲಾದರೂ ತಗೊಳ್ಳಿ, ಶತ್ರುಗಳು ಇದ್ದೇ ಇರ್ತಾರೆ. ಬಟ್ ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಈ ಒಂದು 15 ದಿನದಲ್ಲಿ ಯಾವುದೇ ರಂಗದಲ್ಲಿ ಶತ್ರುಗಳು ಇರುವುದಿಲ್ಲ. ಒಂದು ವೇಳೆ ಇದ್ದರೆ ಅವ್ರು ಎದುರು ಹಾಕ್ಕೊಂಡ್ರೆ ಮುಗಿತೀನಿ, ಅವ್ರು ಇನ್ನು ಮೇಲೆ ಎದ್ದು ಬರೋದೇ ಕಷ್ಟ. ಏಕೆಂದರೆ ಈ ಒಂದು ಸಮಯದಲ್ಲಿ ನಿಮ್ಮ ಜ್ಞಾನ, ನಿಮ್ಮ ಮಾತು, ನಿಮ್ಮ ತಂತ್ರ ಎಲ್ಲವೂ ಪರ್ಫೆಕ್ಟ್. ಸೊ ರ್ಯಾಂಕ್ ಸ್ಟೂಡೆಂಟ್ ರೀತಿಯಲ್ಲಿ ಇರುತ್ತೆ. ಅವ್ರದ್ದು ಜಸ್ಟ್ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಲೆವೆಲ್ ಇರುತ್ತೆ. ಲೆಕ್ಕ ಹಾಕೊಳ್ಳಿ, ಈ ಒಂದು ಲೆವೆಲ್, ಈ ಒಂದು ಲೆವೆಲ್. ಶತ್ರು ಇಲ್ಲಿದ್ದಾನೆ, ನೀವು ಇಲ್ಲಿದ್ದೀರಾ. ಸೊ ಹೀಗಾಗಿ ಅವ್ರು ಏನು ಮಾತಾಡ್ತಾರೋ ಅವ್ರಿಗೆ ಅರ್ಥ ಆಗಲ್ಲ. ನೀವು ಹೇಳಿರೋದು ಇಡೀ ಸುತ್ತಮುತ್ತ ಜನಕ್ಕೆ ಅರ್ಥ ಆಗ್ತಾ ಇದೆ. ಎಲ್ಲರೂ ಅವರನ್ನು ಬೈದು ಕಳಿಸಿ, ಅವಮಾನ ಮಾಡಿಸಿ ಕರೆದು ಹೋಗ್ಕೊಂಡು ಹೋಗಲಾಗುತ್ತೆ. ಅಂದರೆ ಈ ಶತ್ರು ಇನ್ನು ಮೇಲೆ ಬರ್ತಾರೆ, ನಿಮ್ಮ ಹತ್ರ ಬರೋದಿಲ್ಲ. ಹೀಗಾಗಿ ಶತ್ರುಗಳು ತಮ್ಮ ಒಂದು ಶಸ್ತ್ರ ತ್ಯಾಗವನ್ನು ತಾವೇ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಒಂದು ತಂಟೆಗೆ ಹೋಗಬಾರ್ದಪ್ಪ, ಯಾಕೆ ಬೇಕು ಒಂದು ಸವಾಸ ಅಂತೇಳಿ ಮೂಲೆಗೆ ಉಪ್ಪು ಸೇರುವಂಥದ್ದು. ಇನ್ನು ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ದಾಂಪತ್ಯದಲ್ಲಿ ಇರತಕ್ಕಂಥ ಒಂದು ಸಣ್ಣ ಪುಟ್ಟ ವಿಚಾರಗಳು ಏನಿರುತ್ತಲ್ಲ, ಅದನ್ನು ನೀವೇ ಬಗೆಹರಿಸ್ಕೊಳ್ಳುವಂಥದ್ದಾಗುತ್ತೆ. ಅದು ತುಂಬ ಸಂತೋಷ. ಅಂದರೆ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ಏನೋ ಒಂದು ರೀತಿಯಲ್ಲಿ ನೀವು ಕ್ಷಮಾಪಣೆ ಕೇಳ್ಬೋದು, ಅಥವಾ ನಿಮ್ಮ ಪತ್ನಿ ಕೇಳ್ಬೋದು, ಅಥವಾ ಪತ್ನಿ ಪತಿಗೆ ಕೇಳ್ಬೋದು. ಏನೋ ಎಕ್ಸ್ಚೇಂಜ್ ಆಫರ್ ರೀತಿಯಲ್ಲಿ ನಿಮ್ಮ ಒಳಗಡೆ ಒಂದಿಷ್ಟು ಮನಸ್ತಾಪಗಳನ್ನು ತಿದ್ದುಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇನ್ನು ಅನಾನುಕೂಲ ವಿಷಯಕ್ಕೆ ಬರೋದಾದರೆ, ಮಿಥುನ ರಾಶಿಯ ಜಾತಕರಿಗೆ ಆರೋಗ್ಯ ಸಮಸ್ಯೆ. ಯಾಕೋ ನಿಮಗೆ ಆರೋಗ್ಯ ಈ ಒಂದು 15 ದಿನದಲ್ಲಿ ಒಂದು ಸ್ವಲ್ಪ ಕೈ ಕೊಡುವಂಥದ್ದಾಗ್ಬೋದು, ಶೀತ ಆಗ್ಬೋದು, ನಾಲಿಗೆಗೆ ಸಂಬಂಧಪಟ್ಟಂಥದ್ದಾಗ್ಬೋದು, ಅಥವಾ ಈ ಬೆನ್ನು ನೋವು, ಅಥವಾ ಸ್ಟಮಕ್ ಪೇನು, ಅಥವಾ ಹಿಂದುಗಡೆ, ಒಟ್ಟಿನಲ್ಲಿ ಇಷ್ಟು ನೋವುಗಳು ಒಂದಿಷ್ಟು ಕೂಡಿ ಬರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬ ಸದಸ್ಯರಿಗೂ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ಏರುಪೇರು ಆಗುವಂಥದ್ದಾಗುತ್ತೆ. ಸ್ವಲ್ಪ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತೀರ ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಖರ್ಚುಗಳು ಬರುತ್ತೆ. ಈ ಒಂದು ಅನಾರೋಗ್ಯದ ಸಮಸ್ಯೆ, ಒಂದಿಷ್ಟು ಪ್ರಯಾಣಗಳು, ಒಂದಿಷ್ಟು ವೈಯಕ್ತಿಕ ಡಿಮಾಂಡ್ಸ್ ಅಂತೀವಿ. ಈ ಮಿಥುನ ರಾಶಿಯವ್ರದ್ದು ಹೆಂಗಂದರೆ, ವೈಯಕ್ತಿಕ ಡಿಮಾಂಡ್ಸಿಗೆ ಈ ವಜ್ರದ ರೀತಿಯಲ್ಲಿ ಇವ್ರು ಖರ್ಚು ಮಾಡ್ತಾರೆ. ಅಂದರೆ ಸಾಲಿಡ್ ಇರುತ್ತೆ ಅದು. ಈ ವಜ್ರ ನೋಡಿ, ಬೆಳ್ಳಿ ಬಂಗಾರಕ್ಕಿಂತ ಒಂದು ರೀತಿ ಸ್ಟ್ಯಾಂಡರ್ಡ್ ಇರುತ್ತೆ. ಅದು ಒಂಥರ ಮಿಣಿ ಮಿಂಚ್ತಾ ಇರುತ್ತೆ. ಆ ರೀತಿಯಲ್ಲಿ ಇವ್ರದ್ದು ಖರ್ಚು ಹೆಂಗಿರುತ್ತೆ ಅಂದರೆ ಐಡೆಂಟಿಫೈ ಆಗಿರುತ್ತೆ.
ಪ್ಲಸ್ ಎಲ್ಲರಿಗೂ ಗೊತ್ತಾಗಬೇಕಿದು ನಾನು ಇದು ಮಾಡಿದ್ದೀನಿ ಅಂತ. ಅವ್ರು ಹೇಳಲ್ಲ, ನೋಡಿ ನೀವು ನನಗೆ ಹೇಳಬೇಕು ಅಂತಾರೆ. ಆ ಪಾಲಿಸಿ ಇರುತ್ತೆ. ಅದಕ್ಕೆ ವಜ್ರ ಅಂತಲೇ ಹೇಳೋದು. ಅಂದರೆ ಇವರು ಖರ್ಚು ಆ ರೀತಿಯಲ್ಲಿ ಇರುತ್ತೆ. ಖರ್ಚುಗಳು ವೈಯಕ್ತಿಕ ಬದುಕಿಗೆ ಮಾಡುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಸಾಲ ಪಡೆದುಕೊಳ್ಳುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ನಿಮಗೆ ಈ ವಾಹನದಿಂದ ತೊಂದರೆ ಇದೆ. ಯಾರೆಲ್ಲ 2 ವೀಲರ್ 4 ವೀಲರ್ ಓಡಿಸ್ತಾ ಇದ್ದೀರೋ ಸ್ವಲ್ಪ ನಿಧಾನವಾಗಿ ಓಡಿಸಿ. ತಾಳ್ಮೆ ಇರಲಿ. ಓಡಿಸ್ಬೇಕಾದ್ರೆ ಕೋಪ ಬೇಡ, ಯಾವುದಕ್ಕೂ ಅಹಂಕಾರ ಬೇಡ. ಸ್ವಲ್ಪ ನಿಧಾನವಾಗಿ ಓಡಿಸ್ತಾ ಬನ್ನಿ ದಯವಿಟ್ಟು. ಏಕೆಂದರೆ ನಿಮ್ಮನ್ನು ನಂಬಿಕೊಂಡು ಇರುವಂಥ ಜೀವಿಗಳಿದೆ. ತಂದೆ ತಾಯಿಗಳಾಗಿರ್ಬೋದು, ಹೆಂಡತಿ, ಗಂಡ, ಮಕ್ಕಳು, ಅಣ್ಣ, ತಮ್ಮ, ತುಂಬ ಜೀವಿಗಳು ನಿಮಗಾಗಿ ಕಾಯ್ತಾ ಇರುತ್ತೆ. ಪ್ರತಿದಿನ ಸಾಯಂಕಾಲ, ಬೆಳಿಗ್ಗೆ, ಮಧ್ಯಾಹ್ನ ನಿಮ್ಮ ಯೋಗಕ್ಷೇಮವನ್ನು ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗಾಗಿ ದಯವಿಟ್ಟು ಸ್ವಲ್ಪ 5 ನಿಮಿಷ ಲೇಟಾದರೂ ತೊಂದರೆ ಇಲ್ಲ, ನಿಧಾನಾಗಿ ಹೋಗಿ, ನಿಧಾನಾಗಿ ಬನ್ನಿ. ಯಾವುದಕ್ಕೂ ರಸ್ತೆಯಲ್ಲಿ ಜಗಳಕ್ಕೆ ಇಳಿಲಿಕ್ಕೆ ಹೋಗಬೇಡಿ ಮಿಥುನ ರಾಶಿಯ ಜಾತಕರು. ಈ ವಾಹನಿಗೆ ಸಂಬಂಧಪಟ್ಟಂತೆ ಏನಾದರೂ ಜಗಳ ಬಂದದ್ದೇ ಆದಲ್ಲಿ ಕಾಂಪ್ರಮೈಸ್ ಆಗಿಬಿಡಿ. ಏನು ಮಾಡಲಿಕ್ಕಾಗಲ್ಲ. ವಾದ ಏನಂತ ಸುಮ್ಮನೆ ವಾದ ಮಾಡ್ಕೊಳ್ತಾ ಹೋದರೆ ಅದು ಬೆಳೀತಾ ಹೋಗುತ್ತೆ. ಇಲ್ಲ ನಿಮ್ಮನ್ನು ಅದು ಎಲ್ಲೋ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಒಂಥರ ದುಶ್ಮನ್ ರೀತಿಯಲ್ಲಿ ನೋಡುವಂಥದ್ದಾಗ್ಬೋದು. ಏನೋ ಈ ವಾಹನದಿಂದ ಸ್ವಲ್ಪ ಈ 15 ದಿನದೊಳಗಾಗಿ ತೊಂದರೆಗಳಿದೆ. ದಯವಿಟ್ಟು ಸ್ವಲ್ಪ ನಿಧಾನಾಗಿ ಹೋಗಿ, ನಿಧಾನಾಗೆ ಬನ್ನಿ. ಆದರೆ ವಾದಕ್ಕೆ ಇಳಿಲಿಕ್ಕೆ ಹೋಗಬೇಡಿ. ಎಲ್ಲೇ ಟಚ್ ಆಯಿತು, ಏನೋ ಆಯಿತು, ಒಂದು ಕ್ಷಮೆ ಅಂತ ಕೇಳಿ ಸುಮ್ಮನೆ ಹೋದ್ರೋಯ್ತು, ಏನು ಮಾಡಲಿಕ್ಕಾಗಲ್ಲ. ಆ ಜಗಳಕ್ಕೆ ಅನೇಕ ತೊಂದರೆಗಳು ನೀವು ಅನುಭವಿಸ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕಾಗಿ ಒಂದು ಕ್ಷಮೆ ಕೇಳಿ. ಒಂದು ವೇಳೆ ಅವ್ರದ್ದೇ ತಪ್ಪೈತಾ, ಆಯ್ತಪ್ಪ ಹೋಗಿ ಒಳ್ಳೇದಾಗಲಿ, ದೇವ್ರು ನೋಡ್ಕೊಳ್ತಾನೆ ಅಂತ ಕೊಟ್ಟು ಕಳಿಸಿ ಅಷ್ಟೇ. ಏನು ಮಾಡಲಿಕ್ಕಾಗಲ್ಲ. ಇಲ್ಲದೇ ಇದ್ದರೆ ಏನಾಗುತ್ತಂದರೆ ನಿಮಗೆ ತೊಂದರೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ. ಇನ್ನು ಫುಟ್ಪಾತ್ ಮೇಲೆ ಹೋದವರು ಗಾಡಿ ಅಂತಲೇ ತೊಂದರೆ ಇದೆ. ಅಂದರೆ ಅವ್ರ ಪಾಪ ತಮ್ಮ ಪಡೆದೇ ಹೋಗ್ತಾ ಇರ್ತಾರೆ. ಯಾರೋ ಒಂದು ಫುಟ್ಪಾತಲ್ಲಿ ಏರಿಸ್ಬಿಟ್ಟು ದಾನ್ ಅಂತ ಗೊತ್ತುಬಿಡ್ತಾನೆ. ಇಲ್ಲಿ ಅವನ್ನೆಲ್ಲರೂ ಬೈತಾರೆ. ಬಟ್ ನಮ್ಗೆ ಗುದ್ದಿರೋ ಗಾಯ ಅಥವಾ ಆ ಪೆಟ್ಟಿರುತ್ತಲ್ಲ, ನೋವು ತಿಂದಿರೋ ನಾವು ಒಂದು ಕಡೆ ಕೂತ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ನಾವು ಹೊರಗಡೆ ಹೋದ್ರೂ ವಾಹನದಿಂದ ತೊಂದರೆ, ಗಾಡಿ ಓಡಿಸ್ತಾ ಇದ್ರೂ ವಾಹನದಿಂದ ತೊಂದರೆ. ಸ್ವಲ್ಪ ಹುಷಾರಾಗಿರಿ ಅಂತ ಅಷ್ಟೇ ಹೇಳೋದು. ಭಯ ಬೀಳಿಸ್ತಾ ಇಲ್ಲ, ನಿಮ್ಮನ್ನು ಅಲರ್ಟ್ ಮಾಡಿಸ್ತಾ ಇದ್ದೀವಿ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಯಾವತ್ತಿಗೂ. ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸೂಕ್ಷ್ಮತೆ ಇರುತ್ತೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಕೆಲವು ಗೌಪ್ಯತೆಯನ್ನು, ನಿಮಗೆ ಸೀಕ್ರೆಟ್ ಲಾಕನ್ನು ನಾವು ಕೊಡಲಿಕ್ಕಾಗಲ್ಲ. ಜಸ್ಟ್ ಹಿಂಗಿರುತ್ತೆ. ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ಹಂಗೆ ಇರುತ್ತೆ. ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ತಾ ಇದ್ದೀವಿ. ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಸ್ಪೀಡ್ ಬೇಡ, ನಿಧಾನವಾಗಿ ಹೋಗಿ, ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಸ್ವಲ್ಪ ಈ ಪ್ರೆಷರ್ ಅಂತೀವಲ್ಲ, ಈ ಒಂದು ಸಮಯದಲ್ಲಿ ಜಾಸ್ತಿ ಆಗುತ್ತೆ. ಈ ಅಪಘಾತದಿಂದ ಆಗ್ಬೋದು, ಅಥವಾ ಯಾರಾದರೂ ಗಾಡಿ ಟಚ್ ಮಾಡಿದ ರೀತಿಯೆಲ್ಲ ಆಗಿರ್ಬೋದು, ಅಥವಾ ನೀವು ಫುಟ್ಪಾತ್ ಮೇಲೆ ಹೋದಾಗ ಯಾರೋ ಬಂದು ಟಚ್ ಮಾಡಿದ್ದಾರೆ, ಅವಾಗ ಏನಾಗುತ್ತೆ, ನಿಮ್ಮ ಟೆಂಪ್ರೇಚರ್ ಕಂಟ್ರೋಲಲ್ಲಿ ಸಿಗಲ್ಲ. ಅಂದರೆ ಕೋಪ ತಾಪ ಸಡನ್ನಾಗಿ ರೈಸ್ ಆಗಿಬಿಡುತ್ತೆ. ಆ ಒಂದು ಸಮಯದಲ್ಲಿ ದಯವಿಟ್ಟು ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ. ಯಾಕೆಂದರೆ ಮಾತು ತುಂಬ ಬಿಗಡಾಯಿಸ್ಬಿಡಿಸುತ್ತೆ. ದಯವಿಟ್ಟು ನೀವು ಮಿಥುನ ರಾಶಿಯವರು ಸ್ವಲ್ಪ ಮಾತನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಮಿಥುನ ರಾಶಿಯ ಜಾತಕರಿಗೆ ಈ ಒಂದು ವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ, ಅಥವಾ ಈ ಒಂದು 15 ದಿನಗಳ ಕಾಲ ಆದಿತ್ಯ ಹೃದಯ ಸ್ತೋತ್ರ ನಿತ್ಯ ಬೆಳಗಿನ ಜಾವ ಬೇಕು. 5:30 to 6:30 ಒಳಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ. ಅದೇ ರೀತಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ. ಮತ್ತು ಈ ಒಂದು ದಿನದಲ್ಲಿ ಜಯ ಏಕಾದಶಿ ಬರ್ತಾ ಇದೆ, ಮತ್ತು ವಸಂತ ಪಂಚಮಿ ಬರ್ತಾ ಇದೆ, ಭೀಷ್ಮ ಪಂಚಮಿ ಬರ್ತಾ ಇದೆ. ತುಂಬ ವಿಶೇಷದಿಂದ ಕೂಡಿದೆ. ಸೊ ಈ ಒಂದು 15 ದಿನದಲ್ಲಿ ಆಯಾ ದಿನಗಳ ವಿಶೇಷ ಅನುಗುಣವಾಗಿ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನ ಮಾಡಿ. ಸೊ ಇದರಿಂದ ನಿಮ್ಮ ಅಜ್ಞಾನ, ನಿಮ್ಮ ಒಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಅಥವಾ ವೈಯಕ್ತಿಕ ಬದುಕಿನ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ಸಂಕ್ರಾಂತಿ ಹಬ್ಬದ ಭವಿಷ್ಯ.
ಅಥವಾ ಸಂಕ್ರಾಂತಿ ಭವಿಷ್ಯ 2026 ಈ ಒಂದು ಭವಿಷ್ಯ ಅಥವಾ ಈ ಒಂದು 15 ದಿನ 15ರಿಂದ 31 ದಿನಗಳವರೆಗೆ ಇದೆ. ಮುಂದೆ ತಿಳಿಸುವಂಥದ್ದಾಗುತ್ತೆ. ಈ ಒಂದು ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಧಾರ್ಮಿಕ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಅಂತ ಹೇಳುತ್ತಾ, ಸಮಸ್ತ ಮಿಥುನ ರಾಶಿಯ ಜಾತಕರಿಗೆ, ಸದಸ್ಯರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ ಸೂರ್ಯ ಭಗವಾನ ತಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿ, ತಮಗೂ ತಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಮತ್ತು ತಮ್ಮ ತನು ಮನ ಧನ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬ್ರಾಹ್ಮಣರಿಗೆ ತಲುಪಿಸಿ ಏನಾದರೂ ದಾನವನ್ನು ಮಾಡಿ ಕಷ್ಟ ಕಾಲಕ್ಕೆ ಅನುಕೂಲವಾಗುತ್ತೆ. ನಿಮ್ಮ ಸುತ್ತಮುತ್ತದಲ್ಲೇ ಇರ್ತಾರೆ ಬ್ರಾಹ್ಮಣರು, ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಹುಡ್ಕೊಂಡು ಹೋಗಬೇಕು ಅಂದ್ರೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಯಾರಾದರೂ ಸಿಗುತ್ತಾರೆ. ಏನಾದರೂ ಮಾಡಿ ದಾನ, ತನು ಮನ ಧನ ಏನಾದರೂ ಕೊಡಿ, ಕೃಷ್ಣಾರ್ಪಣಮಸ್ತು ಅಂತ ಹೇಳಿ. ಆದರೆ ದಾನ ಯಾವತ್ತಿಗೂ ಅಡ್ವರ್ಟೈಸ್ಮೆಂಟಿಗೆ ಹೋಗ್ಬಿಡಿ. ನಾ ಆ ಬ್ರಾಹ್ಮಣರಿಗೆ ಇಷ್ಟು ಕೊಟ್ಟೆ, ಆ ಬ್ರಾಹ್ಮಣರಿಗೆ ಅಷ್ಟು ಕೊಟ್ಟೆ. ನೀವು ಕೊಟ್ಟಿರ್ತಕ್ಕಂಥ ದಾನ ನೀರಿನಲ್ಲಿ ಹೋಮ ಮಾಡಿದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ದಾನವನ್ನು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನ ಸುಖಿನೋ ಭವಂತು.